ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು ನಿಯಮ 69ರ ಅಡಿ ಕಸ್ತೂರಿ ರಂಗನ್ ವರದಿ ಮತ್ತು ಅದರ ಆಧಾರಿತವಾಗಿ 26ನೇ ಜುಲೈ 2026ರಂದು ಅರಣ್ಯ ಪರಿಸರ ಸಚಿವಾಲಯ, ಕೇಂದ್ರ ಸರ್ಕಾರದ ಸಚಿವಾಲಯ ಹೊರಡಿಸಿರುವಂಥ ಅಧಿಸೂಚನೆ, ಇದರಿಂದ ಉಂಟಾಗಿರುವಂಥ ಸಮಸ್ಯೆಗಳು ಮತ್ತು ಜನರಲ್ಲಿ, ರೈತರಲ್ಲಿ, ಬಡವರಲ್ಲಿ, ಬೆಳೆಗಾರರಲ್ಲಿ, ಮಲೆನಾಡು ಭಾಗದ ಜಿಲ್ಲೆಗಳ 1150 ಗ್ರಾಮಗಳಿಗಿಂತ ಹೆಚ್ಚು ಅಧಿಸೂಚನೆಗೆ ಒಳಗಾಗಿರುವಂಥ ನಿವಾಸಿಗಳಲ್ಲಿ ಉಂಟಾಗಿರುವಂಥ ಆತಂಕ, ಭಯ ಮತ್ತು ಅವರ ಭವಿಷ್ಯಕ್ಕೆ ಅವರಲ್ಲಿರುವಂಥ ಒಂದು ಗೊಂದಲ, ಇದರ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಸರ್ಕಾರದ ಉತ್ತರ ಕೂಡ ನೀಡಬೇಕು. ಕೇಂದ್ರ ಸರ್ಕಾರಕ್ಕೆ ಸದನ ಸರ್ವಾನುಮತದಿಂದ ಒಂದು ನಿರ್ಧಾರವನ್ನು ಕೈಗೊಂಡು ಸೂಚನೆಯನ್ನು ಕೊಡಬೇಕು ಅಂಥೇಳಿ ನಾನು ಚಿಕ್ಕಮಗಳೂರಿನ ಶಾಸಕರಾದಂಥ ತಮ್ಮಯ್ಯನವರು ಮತ್ತು ಶಿವಮೊಗ್ಗ ನಗರದ ಶಾಸಕರು 3 ಜನ ಸಹಿ ಮಾಡಿ, ಮತ್ತು ರಾಜೇಗೌಡರು ಮತ್ತು ಉತ್ತರ ಕನ್ನಡ ಸಿರ್ಸಿ ಶಾಸಕರು ನಾವೆಲ್ಲ ಕೂಡ ಸಹಿ ಮಾಡಿ ಕೊಟ್ಟಂಥ ಅರ್ಜಿಯನ್ನು ಇವತ್ತು ಚರ್ಚೆಗೆ ಸದನದಲ್ಲಿ ಅವಕಾಶವನ್ನು ಕೊಟ್ಟರು. ಈ ಚರ್ಚೆಗೆ ಅವಕಾಶ ಕೊಟ್ಟರು ಇದು ಸಂಪೂರ್ಣವಾಗಿ ಪಕ್ಷಾತೀತವಾದಂಥ ಹೋರಾಟ ಆಗಬೇಕಿತ್ತು. ಪ್ರತಿಯೊಬ್ಬ ಶಾಸಕ ಯಾರಿಗೆ ರೈತರ ಮೇಲೆ ಕಾಳಜಿ ಇದೆ, ಬೆಳೆಗಾರರ ಮೇಲೆ ಕಾಳಜಿ ಇದೆ, ಯಾರಿಗೆ ಬಡವರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳುವಂಥ ಬದ್ಧತೆ ಇದೆ, ಅವರೆಲ್ಲರೂ ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಿ ಇವತ್ತು ಸದನ ಸರ್ವಾನುಮತದಿಂದ ತೀರ್ಮಾನ ಆಗಬೇಕಾಗಿರುವಂಥ ವಿಚಾರ ಮತ್ತೆ ಪ್ರತಿಭಟನೆಗೆ, ಅವರ ರಾಜಕಾರಣಕ್ಕೆ BJPನವರು ಕೈ ಹಾಕಿದ್ದಾರೆ. ಇಂಥ ಒಂದು ಗಂಭೀರವಾದಂಥ ವಿಚಾರ 1150 ಗ್ರಾಮಗಳು, ಮಲೆನಾಡಿನ ಗ್ರಾಮಗಳಲ್ಲಿ ಇರುವಂಥ ಪ್ರತಿಯೊಬ್ಬ ರೈತನಿಗೆ ಇರುವಂಥ ಸಮಸ್ಯೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಂದಾಗದೇ ಇರುವಂಥ ಭಾರತೀಯ ಜನತಾ ಪಕ್ಷದ ನಡೆಯನ್ನು ಮೊದಲನೇದಾಗಿ ನಾನು ಇವತ್ತು ಖಂಡಿಸ್ತಾ, ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಂಥ ಸಭಾಧ್ಯಕ್ಷರಿಗೆ ಧನ್ಯವಾದಗಳನ್ನ ಹೇಳಿ ಇವತ್ತು ಎಲ್ಲ ವಿಚಾರಗಳನ್ನು ಕೂಡ ಸದನದಲ್ಲಿ ಮಂಡನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅವರ ಗದ್ದಲದ ಮಧ್ಯದಲ್ಲಿ, ರೈತ ವಿರೋಧಿ ಒಂದು ಧೋರಣೆಯ ವಿರೋಧದಲ್ಲಿ ಮಧ್ಯದಲ್ಲೂ ಕೂಡ ನಾನು ಮತ್ತು ನಮ್ಮ ಎಲ್ಲ ಶಾಸಕರು ಇದರ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಚರ್ಚೆಯಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ನಾವು ತಿರಸ್ಕರಿಸಿದ್ದೇವೆ. ಈಗಾಗಲೇ ಮಾನ್ಯ ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ತಿರಸ್ಕಾರ ಮಾಡಿದ್ದೇವೆ. ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿ ಆ ವರದಿಯನ್ನು ಕೂಡ ಕೇಂದ್ರಕ್ಕೆ ಸಲ್ಲಿಸಿದ್ರು. ಮತ್ತೆ ಕರಡು ಅಧಿಸೂಚನೆಯನ್ನು ಹೊರಡಿಸುವಂಥ ಕೆಲಸ ಆಗಿ ಈ ರೈತರಿಗೆ ಆತಂಕ ಉಂಟಾಗಿದೆ. ರೈತರ ರಕ್ಷಣೆಗೆ ನಾವು ಮುಂದಾಗಬೇಕು ಅಂತ ಹೇಳುವಂಥ ಒಂದು ನಿಲುವನ್ನು ನಾವು ಹೊಂದಿ ಚರ್ಚೆಯನ್ನು ಮಾಡಿದ್ದೇವೆ. ಚರ್ಚೆಯಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಮಂಡನೆ ಮಾಡಿ ಇವತ್ತು ಅರಣ್ಯ ಸಚಿವರು ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟು ಕಸ್ತೂರಿ ರಂಗನ್ ವರದಿಯನ್ನು ನಾವು ಸಗಟಾಗಿ ತಿರಸ್ಕಾರ ಮಾಡಿದ್ದೇವೆ. ಅದೇ ರೀತಿ ಅದರ ಆಧಾರದ ಮೇಲೆ ಇವತ್ತು ಹೊರಡಿಸಿರುವಂಥ ಕರಡು ಅಧಿಸೂಚನೆ ಏನಿದೆ ಕೇಂದ್ರದ ಅರಣ್ಯ ಸಚಿವಾಲಯ, ಅದನ್ನು ಕೂಡ ನಾವು ತಿರಸ್ಕರಿಸಿ ನಮ್ಮ ವರದಿಯನ್ನು ಸಲ್ಲಿಸ್ತೇವೆ ಅಂತ ಹೇಳುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇದರಿಂದ ಜನರಿಗೆ ಅವರಿಗೆ ಸ್ವಲ್ಪ ಸಮಾಧಾನ ಆಗಿರ್ಬೋದು ಅಂತ ನಾನು ಭಾವಿಸಿದ್ದೇನೆ. ಅವರ ಭವಿಷ್ಯದ ರಕ್ಷಣೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಶಾಸಕ ಯಾರು ಇವತ್ತು ಸದನದಲ್ಲಿ ಮಾತಾಡಲಿಕ್ಕಿರಲಿಲ್ಲ, ಅವರೆಲ್ಲರೂ ಕೂಡ ಒಂದೇ ಧ್ವನಿಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಇವತ್ತು ಅವರ ಪರ ನಿಲ್ತಾರೆ ಅಂತ ಹೇಳುವಂಥ ಮಾತನ್ನು ಕೂಡ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. BJPಯವರು ನಾನು ಕೈ ಮುಗಿದು ಮನವಿಯನ್ನು ಮಾಡ್ತೀನಿ, ದಯವಿಟ್ಟು ನೀವು ಈ ರಾಜಕಾರಣನ ಕೈ ಬಿಡಿ, ನಮ್ಮ ಜೊತೆ ಕೈ ಜೋಡಿಸಿ. ಇದರಲ್ಲಿ ಯಾವ ಪಕ್ಷ ಇಲ್ಲ, ಇದು ರೈತರ ಸಮಸ್ಯೆ, ಇದನ್ನು ಬಗೆಹರಿಸಲಿಕ್ಕೆ ನಾವೆಲ್ಲ ಒಂದಾಗಬೇಕು, ನೀವು ಕೂಡ ಜೊತೆಗೆ ಸೇರಿ ಅಂತೇಳಿ ಎಷ್ಟೇ ಮನವಿಯನ್ನು ಮಾಡಿದ್ರು ಕೂಡ ಅವರು ಅದನ್ನು ಯಾವುದಕ್ಕೂ ಕೂಡ ತಮ್ಮ ಕಿವಿ ಕೊಡದೆ ಅದೇ ಪ್ರತಿಭಟನೆಯಲ್ಲಿ ಏನಿದೆ ಇದು ನನಗೆ ಒಬ್ಬ ಶಾಸಕನಾಗಿ ಸಮಾಧಾನ ತಂದಿದೆ. ಮಲೆನಾಡು ಭಾಗದ ಎಲ್ಲ ಶಾಸಕರು ಕೂಡ ಸಮಾಧಾನ ತಂದಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಅದರಿಂದ ನಾನು ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ರೈತನಲ್ಲಿ ಆ ಭಾಗದಲ್ಲಿ ಸೇರಿರುವಂಥ ಗ್ರಾಮಗಳಲ್ಲಿ ಅಧಿಸೂಚನೆಯಲ್ಲಿ ಸೇರಿರುವಂಥ ಗ್ರಾಮದ ಪ್ರತಿಯೊಬ್ಬ ರೈತರಲ್ಲಿ
ಮನವಿಯನ್ನು ಮಾಡ್ತಾಯಿದ್ದೀನಿ. ನಿಮ್ಮ ರಕ್ಷಣೆಗೆ ನಿಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಪೂರ್ಣವಾಗಿದೆ. ಯಾವ ಕಾರಣಕ್ಕೂ ಕೂಡ ಆ ಕರಡು ಅಧಿಸೂಚನೆಯನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಪೂರ್ಣವಾಗಿ ತಿರಸ್ಕರಿಸಿದ್ದೇವೆ. ಮುಂದಕ್ಕೆ ಕೇಂದ್ರ ಸರ್ಕಾರ ಕೂಡ ಇದನ್ನು ಒಪ್ಪಿ ಅದೇ ಥರ ಕ್ರಮ ಜರುಗಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಆ ರೀತಿಯಾಗಿ ಆಗುತ್ತೆ. ದಯವಿಟ್ಟು ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ. ಇದನ್ನು ಮುಂದಿನ ದಿನಗಳಲ್ಲಿ ಬೇಕಾದ್ರೆ ನಾವೆಲ್ಲ ಜೊತೆ ಸೇರಿ ಚರ್ಚೆ ಮಾಡಿ ಇದರ ಪೂರ್ಣವಾದ ಮಾಹಿತಿಯನ್ನು ಆ ರೈತರಿಗೆ ಕೊಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೀನಿ. ಆದರೆ ಇವಾಗಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಉತ್ತರ ನಿಜವಾಗ್ಲೂ ಶ್ಲಾಘನೀಯ. ನಾನು ಧನ್ಯವಾದಗಳನ್ನ ಹೇಳ್ತೀನಿ ರಾಮಲಿಂಗಾರೆಡ್ಡಿ ಅವರಿಗೆ, ಎಲ್ಲ ಮಲೆನಾಡು ಭಾಗದ ರೈತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಇದನ್ನು ಯಾವುದೇ ರೀತಿ ಇದಕ್ಕೆ ಸಹಕರಿಸದೇ ಇರುವಂಥ ವಿರೋಧ ಪಕ್ಷಕ್ಕೆ ನಾನು ನೀವು ಮಾಡ್ತಾ ಇರೋದು ಸರಿಯಲ್ಲ. ನೀವು ದಯವಿಟ್ಟು ರೈತರ ವಿಚಾರ ಬಂದಾಗ, ಬಡವರ ವಿಚಾರ ಬಂದಾಗ ರಾಜಕಾರಣವನ್ನು ಬದಿಗಿಟ್ಟು ಕೈ ಜೋಡಿಸುವಂಥ ಕೆಲಸ ನೀವು ಮಾಡಬೇಕಿತ್ತು ಅಂತ ಕೂಡ ಅವರಿಗೆ ಒಂದು ಸೂಚನೆಯನ್ನು, ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೀನಿ.